ಜಾತಿ ಗಣತಿಯ ಜ್ವಾಲೆ ಹೇಗೆ ಆವರಿಸ್ತಾ ಇದೆ ಕರ್ನಾಟಕದಲ್ಲಿ ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಜಾತಿ ಗಣತಿ ವರದಿಯಿಂದ ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಅನ್ನೋದು ಅವ್ರ ಸ್ಟೇಟ್ಮೆಂಟ್. ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಒಕ್ಕಲಿಗ ಶಾಸಕರ ಸಭೆಯಲ್ಲಿ ಪಾಲ್ಗೊಂಡ ನಂತರ ಸಂಘಟನೆ ಸಮುದಾಯದವ್ರ ಮಾತು ಕೇಳಿದ ನಂತರ ಕೊಡ್ತಾ ಇರೋ ರಿಯಾಕ್ಷನ್ ಇದು. ನಾನು ಯಾರ ಪರ ಅಥವಾ ವಿರೋಧ ಎಲ್ಲವನ್ನ ನಾನು ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಸಮುದಾಯಗಳನ್ನ ಗಣನೆಗೆ ತೆಗೆದುಕೊಂಡೇ ನಿರ್ಧಾರಗಳಾಗುತ್ತೆ. ಇಂದಿನ ವಿಶೇಷ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ದಾರೆ. ಜಾತಿ ಗಣತಿಯ ವರದಿಯನ್ನು ಅಕ್ಸೆಪ್ಟ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಚಿವ ಸಂಪುಟದಲ್ಲಿ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಇದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ವರದಿ ಅಕ್ಸೆಪ್ಟ್ ಆಗುತ್ತೆ ಹೆಂಗೆ ಅಂತ? ಈ ಮಂಡನೆ ಆಗಿದೆ. ಇವತ್ತು ವಿಶೇಷ ಕ್ಯಾಬಿನೆಟ್ನ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ನಿನ್ನೆನೂ ಸಹ ಗುಲ್ಬರ್ಗದಲ್ಲಿ ಹೇಳಿದ್ದಾರೆ, ಚರ್ಚೆ ಮಾಡ್ತೀವಿ ಅಂತ. ಯಾವುದೇ ಸಮಾಜಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ತೀವಿ, ಅನ್ಯಾಯ ಆಗಲ್ಲ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಸಾರ್ವಜನಿಕರಿಗೆ ಯಾವುದೇ ಸಮಾಜದ ಲಿಂಗಾಯತರಾಗಲಿ ಒಕ್ಕಲಿಗರಾಗಲಿ ಅಥವಾ ಸಣ್ಣ ಪುಟ್ಟ ಸಮಾಜದಲ್ಲೂ ಸ್ವಲ್ಪ ವ್ಯತ್ಯಾಸ ಆಗಿದೆ ಅನ್ನೋದನ್ನು ಕೇಳ್ತಾರೆ. ಬಟ್ ನಮ್ಮ ಸರ್ಕಾರ, ನಮ್ಮ ಪಕ್ಷ ಯಾವ ಕಾರಣಕ್ಕೂ ಯಾವುದನ್ನು ಅನ್ಯಾಯ ಆಗಲಿಕ್ಕೆ ಬಿಡಲ್ಲ. ಮುಖ್ಯಮಂತ್ರಿಗಳು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ಮೇಲೆ ಏನು ತೀರ್ಮಾನ ಮಾಡಬೇಕು ಅದರ ಆಗು ಹೋಗುಗಳ ಬಗ್ಗೆ ಜನಾಭಿಪ್ರಾಯ ಏನಿದೆ, ಆ ಒಳಗಡೆ ನಾವೇನು ನಿನ್ನೆ ಮೊನ್ನೆಯಿಂದ ನಾವು ಸಹ ಅದರ ಗಮನ ಹರಿಸಿದ್ದೀವಿ. ಅದನ್ನೆಲ್ಲವನ್ನು ಸಹ ಸಂಪೂರ್ಣವಾಗಿ ಕ್ಯಾಬಿನೆಟಲ್ಲಿ ಮಧ್ಯಾಹ್ನ ಸುದೀರ್ಘವಾಗಿ ಬೇರೆ ಯಾವ ಸಬ್ಜೆಕ್ಟು ತೊಗೊಳ್ದಂಗೆ ಇದೊಂದೇ ಸಬ್ಜೆಕ್ಟನ್ನು ತಗೊಂಡು, ಏಕೆಂದರೆ ರಾಜ್ಯದ ವಿಚಾರ ಇದು ಆ್ಯಕ್ಚುಲಿ ಜಾತಿ ಜನಗಣತಿನೂ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸೋಷಿಯಲ್ ಸರ್ವೆ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಇದನ್ನು ಬಹುಶಃ ಈಗ ನಮ್ಮಲ್ಲೂ ಮಿನಿಮಮ್ 6-7% ರಿಸರ್ವೇಷನ್ ಬೇಕು ಅಂತ ಒಕ್ಕಲಿಗ ಸಮಾಜನೂ ಕೇಳ್ತಿದ್ರು. ಸೊ ಅವರು 7%ಗೆ ಪ್ರಪೋಸ್ ಮಾಡಿದ್ದಾರೆ. ಈಗ ಜನಸಂಖ್ಯೆ ಮನೆಗೆ ಸರ್ವೆ ಮಾಡೋದ್ರಲ್ಲಿ ಕೆಲವು ಎಲ್ಲ ಕಡೆ ಆಗಿಲ್ಲ ಅಂತ, ಇನ್ನೊಂದು 10 ವರ್ಷ ಆಗಿದೆ ಅಂತ. ಇದೆಲ್ಲವೂ ಸಹ 34 ಜನ ಇರ್ತಕ್ಕಂಥ ಕ್ಯಾಬಿನೆಟು. ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಚರ್ಚೆ ಮಾಡೋಣ ಅಂತ ತಗೊಂಡಿದ್ದಾರೆ. ಚರ್ಚೆ ಮಾಡಿದ ಹೊತ್ತು ನಾವು ಇದನ್ನು ಅಕ್ಸೆಪ್ಟ್ ಆಯಿತು ಅಂತ ಹೇಳೋಕ್ಕಾಗಲ್ಲ, ಅಥವಾ ಸಬ್ ಕಮಿಟಿ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಇನ್ನೊಂದು ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಸಬ್ ಕಮಿಟಿ ಸಾಧ್ಯತೆಗಳಿದೆಯಾ?